ಗೊತ್ತಿರೋ ವಿಷಯದಾಗೆ ಬರ್ತಕ್ಕಂಥ 13ನೇ ತಾರೀಕು ನಿಮ್ಮೆಲ್ಲರ ಆಶೀರ್ವಾದದಿಂದ ನಾನು ಒಂದು ನನ್ನ ತಂದೆ ಕಂಡಂಥ ಕನಸು, ನಾನು ನಮ್ಮ ಮನೆ ಕಟ್ಟಬೇಕು ಅನ್ನುವಂಥ ನಮ್ಮಪ್ಪ ಭಾಳ ಕನಸು ಕಂಡಿದ್ರು. ಬಟ್ ಇವತ್ತು ಅವರಿಲ್ಲ. ಅವ್ರ ಕನಸನ್ನು ಇವತ್ತು ಬರ್ತಕ್ಕಂಥ 13ನೇ ತಾರೀಕು ನಮ್ಮ ಮನೆಯ ಗೃಹ ಪ್ರವೇಶದ ಒಂದು ಕೆಲಸಗಳಲ್ಲಿ ಭಾಳ ಬ್ಯುಸಿ ಇದ್ದರೂ ಕೂಡ ಇವತ್ತು ಮುಳಸಾವಳಿಗೆ ಗ್ರಾಮಕ್ಕೆ ಭಾಳ ಪ್ರೀತಿಯಿಂದ ಬರಮಾಡಿಕೊಂಡಿರೋಣ. ನಿಮ್ಮ ಪ್ರೀತಿಗೆ ನಾ ಯಾವತ್ತೂ ಚಿರುಣಿ ಆಗಿರ್ತೀನಿ. ತಾವೆಲ್ಲರೂ ಕೂಡ ಈ ಕಲಾವಿದನ ಬಡ ಕಲಾವಿದನ ಮನೆಗೆ ಬಂದು ತಮ್ಮೆಲ್ಲರೂ ಒಂದು ಪ್ರೀತಿ ಪಾತ್ರರಾಗಿ ನಮ್ಮ ಮನೆಗೆ ಬರಬೇಕು. ಗೃಹ ಪ್ರವೇಶಕ್ಕೆ ತಾವೆಲ್ಲರೂ ಕೂಡ ಬರ್ಬೇಕಂತ ಕೈ ಮುಗಿದು ಕೇಳ್ಕೊಳ್ತೀನಿ ಅಣ್ಣ. ತಾವೆಲ್ಲರೂ ಕೂಡ ಕುಟುಂಬ ಸಮೇತ ಭಾಳ ದೂರ ಇಲ್ಲರಿ, ಇಲ್ಲಿಂದ 200 ಕಿಲೋಮೀಟ್ರ್ ಐತಿ. ಎದ್ರಾಗ ಹೋಗ್ಬೇಡ್ರಿ, ಡೈರೆಕ್ಟ್ ಕುಷ್ಟಗಿ ಬರ್ರಿ. ಕುಷ್ಟಗಿಯಿಂದ ಕುಡ್ಗುಂಟೆ ಅಂತ ಯಾರು ಕೇಳಿದ್ರು ಹೇಳ್ತಾರೆ. ಯಾಕಂದ್ರೆ ನಮ್ಮ ಊರ ಹೆಸರು ಇವತ್ತು ಎಲ್ಲ ಕಡೆ ಬರ್ಬೇಕಂದ್ರೆ ಅದು ತಾವೆಲ್ಲರೂ ಕೊಟ್ಟಿರ್ತಕ್ಕಂಥ ನನಗೆ ಭಿಕ್ಷೆ ಅಂತ ನಾವು ಭಾಳ ಹೆಮ್ಮೆಯಿಂದ ಹೇಳ್ಕೊತೇನೆ ಅಣ್ಣ. ನಿಮ್ಮೆಲ್ಲರ ಪ್ರೀತಿಗೆ ನಾ ಚಿರಋಣಿ. ಥ್ಯಾಂಕ್ ಯು ಸೋ ಮಚ್. ಹಾಂ, ಯಾರ್ಯಾರು ಬರ್ತೀರಣ್ಣ ಎಲ್ಲರೂ ಬಂದು ಪ್ರೀತಿಯಿಂದ ಬಂದು ಮಾವ ನೀ ಬಂದ್ರೆ ಹಂಗೆ ಹೋಗ್ಬೇಡಿ, ನೀ ಖರ್ಚು ಮಾಡಿ ಮನೆ ಕಟ್ಟಿನಿ ಸರಳ ಆಯರ್ ಬರಿಸಿ ಹೋಗಿನಿ. ಸಿಕ್ಕಾಪಟ್ಟಿ ಬಂಗಾರ ರೆಡಿ ಮಾಡಿ ಇಟ್ಟೀನಿ, ಮಗಳು ರೆಡಿ ಮಾಡಿ ಇಟ್ಟೀನಿ, ಈಗಾಗಲೇ ಕೊಟ್ಟೀನಿ. ಓಕೆ, ಕೊಟ್ಟಿದ್ದೆಲ್ಲ ಬಿಟ್ಟು ಅಯ್ಯಪ್ಪ. ನಿಜವಾಗ್ಲೂ ಈ ಒಂದು ಇವತ್ತು ನಮ್ಮ ಮಾವ ಪೂಜಾರಿ ಅವರು ಬಂದಾರ ಇವತ್ತು. ನಿಜವಾಗಿ ಭಾಳ ಗ್ರೇಟ್ ಮಾಮನಿ. ಎಲ್ಲಿ ಮುಳಸಾವಳಿಗೆ, ಎಲ್ಲಿ ಚಿಕ್ಕೋಡಿ, ಇಲ್ಲಿ ಮ್ಯಾ ಬಂದಿದ್ರಲ್ರಿ. ಇನ್ನೇಗ 100 ರೂಪಾಯಿ ಕೊಟ್ಟನಲ್ಲ ನಮ್ಮ ಮಾವ್ರಿ ಅವ. ಹಾಂ, ನನಗೆ ಒಬ್ಬಗ ಮಾವನಿ, ಬೇರೆದವ್ರಿಗೆ ಮಾವ ಅಂದ್ರೆ ತೌಡ ತಗೋತೇನೆ ಅಂದ. ಹಾಂ, ಮಹೇಶ್ಗೂ ಮಾವ ಅನ್ನಿ ನೀ ಏನು ಕೊಟ್ಟಿ ಬಂಗಾರದಂತ ಹೆಣ್ಣು. ಓಕೆ ಅಣ್ಣಾಜಿ. ಹಲೋ, ಶ್ರೀ ಹಜರತ್ ಮತಾಬ್ ಸಾಹಿಬ್ ದೇವರ ಜಾತ್ರಾ ನಿಮಿತ್ತವಾಗಿ ಹಲೋ, ಪ್ರತಿ ವರ್ಷದಂತೆ ಈ ವರ್ಷವೂ ರಸಮಂಜರಿ ಹಾಗೂ ಕಲಾ ತಂಡ 2ನೇ ದಿನ ಭಾಷಿ ದೀಪೋತ್ಸವನ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ರಸಮಂಜರಿ ಕಾರ್ಯಕ್ರಮ ಆಯೋಜನೆ ಮಾಡ್ತೀವಿ. ಇದು ಮಹಿಳೆಯರ ನಿರೀಕ್ಷಿತ ಬಂದ ನಮ್ಮ ಸೌಭಾಗ್ಯ. ಒಂದೇ ಮಾತಿನಲ್ಲಿ ಹೇಳಬೇಕಾದ್ರೆ 1 ವರ್ಷದಿಂದ ನಾವು ಕರೆಸಬೇಕು ನಮ್ಮೂರ ಗ್ರಾಮಿಗೆ, ಅವರ ಒಂದು ಕಲಾ ವೀಕ್ಷಣೆ ಮಾಡಬೇಕು ನಮ್ಮೂರಿನವರು ಅಂತ ತುಂಬ ಆಸೆಯಿಂದ ಇದ್ದರು. ಸ್ವಲ್ಪ ನಮ್ಮ ಹಜರತ್ ಮತಾಬ್ ಸಾಹಿಬ್ ಯಾವ ಥರ ಪವಾಡ್ ಇದೆ ಅಂತ ನಾನು 2 ನಿಮಿಷದಲ್ಲಿ ಹೇಳ್ತೀನಿ. ಇದು ಸಾಕ್ಷಾತ್ ಶ್ರೀಕೃಷ್ಣನ ಅವತಾರ ಇರಬಹುದು ನಮ್ಮ ಹಿಂದೂ ಧರ್ಮದಲ್ಲಿ. ನಮಗೆ ಅಮಾವಾಸ್ಯೆ 2 ದಿನ ಬಂತು, ಯಾವ ದಿನ ಅಂತೇಳಿ ಕನ್ಫ್ಯೂಸ್ ಆಯಿತು. ದೇವರ ಬಗ್ಗೆ ಮಾತಾಡೋಕ್ರೆ ಯಾರಾದರೂ ಕೂಗ ಹರಳಿ ಹೊಡೆದ್ರೆ ಬರುವಂಥ ವರ್ಷ ದಿನ ನಿಮ್ಮನ್ನು ಕೂಗು ಹೊಡಿಸಿ ಕಳಿಸ್ತಾನೆ. ಇದು ಸಾಕ್ಷಾತ್ ನನಗಾದಂಥ ಪವಾಡ ಇದ್ದಿತ್ತು. ಸಮಾಧಾನ ಸ್ವಲ್ಪ ಅಣ್ಣಾಜಿ ಅವರು ಇತಿಹಾಸ ಹೇಳಿಕತ್ಯಾರ, ದಯವಿಟ್ಟು ಸಮಾಧಾನ ಇರ್ರಿ. ದೇವರ ಬಗ್ಗೆ ಮಾಡ್ತಾ ಇದ್ದೇವೆ, ತಾವೆಲ್ಲರೂ ಶಾಂತಿ ರೀತಿಯಿಂದ ಕೂತ್ ಕೇಳಬೇಕು ಅಷ್ಟೇ. ನಮಗೆ 2 ದಿನ ಅಮಾವಾಸ್ಯೆ ಬಂದ ಕಾರಣ ಡೇಟ್ ಫಿಕ್ಸ್ ಆಗಲಿಲ್ಲ. 31 ಆಗ್ತದೋ 1 ಆಗ್ತದೋ ಕನ್ಫ್ಯೂಸ್ನಲ್ಲಿದ್ದೆವು. ಮೈಲಾರ ಅಣ್ಣವ್ರಿಗೆ ನಾವು ಸ್ವಲ್ಪ ಹೇಳಕ್ಕೆ ಟೈಮ್ ಸಿಗಲಿಲ್ಲ. ಅವ್ರು ಯಾವ ಥರ ಇರ್ತಾರಂತಂದ್ರೆ, ನಾವು ಕಾರ್ಯಕ್ರಮ ಕರ್ಸ್ಕೋಬೇಕಾದ್ರೆ ಸುಮಾರು 2-3 ತಿಂಗಳ ಅಡ್ವಾನ್ಸ್ ನಾವು ಅವ್ರಿಗೆ ಹೇಳಬೇಕು, ಅವಾಗ ನಮಗೆ ಅವರು ಸಿಗ್ತಾರೆ. ಏನಾಯಿತು, ನನ್ನ ಸೋದರ ಮಾವ ಸಂತೋಷ್ ವಾಲಿಕ್ ಅವರವರ ಒಂದು ಸಂಪರ್ಕದಿಂದ ವಿಚಾರಣೆ ಬಂತು. ನಾನು ಸಾಕಷ್ಟು ಅವರ ಅಭಿಮಾನಿಗಳಾಗಿರ್ಬೋದು, ಅವರ ಸೋದರ ಗೆಳೆಯರ ಬಳಗ ಅವ್ರಿಗೆಲ್ಲನೂ ಕೇಳ್ಕೊಂಡೆ. ಇಲ್ರಿ ಅವರು ಗಣಪತಿ ತನ ಸಿಗಲ್ಲ, ಈಗ ಆಲ್ರೆಡಿ ಬುಕ್ ಆಗ್ಯಾರ, ಅವರು ನಿಮ್ಮ ಕಾರ್ಯಕ್ರಮಕ್ಕೆ ಬರೋದು ಕಷ್ಟ ಅಂತ ನನ್ನ ಬಳಿ ಇನ್ನೂ ರೆಕಾರ್ಡಿಂಗ್ ಅದಾವೆ ಸಾಕಷ್ಟು. ಆ ಥರ ಬಂತು. ನನ್ನ ಮಾವನವ್ರಿಗೆ ರಿಕ್ವೆಸ್ಟ್ ಮಾಡಿಕೊಂಡೆ, ನೋಡ್ರಿ ನಮ್ಮೂರ ಹಳ್ಳ ಸಾಹೇಬ್ ಜಾತ್ರೆ ಐತಿ, ದಯವಿಟ್ಟು ನಾವು 1 ವರ್ಷದಿಂದ ನಮ್ಮ ಆತ್ಮೀಯ ಟ್ರೈನಿಂಗ್ ಸ್ಟಾರ್ ಮೈಲಾರಿಯವ್ರು ಕರೆಸ್ಕೋಬೇಕು ಅಂತ ನಾವು ತುಂಬ ಆಸೆಯಿಂದ ಪಟ್ಟೇವಿ. ಅದಕ್ಕೆ ಹೇಗಾದರೂ ಮಾಡಿ ಕರೆಸ್ಕೋಬೇಕು ನೀವು ಅಂತಂದೆ. ಅವರು ಸಾಕಷ್ಟು ನನಗೆ ಹೇಳಿದ್ರು, ಇಲ್ರಿ ಅವ್ರು ಕಷ್ಟ ಆಗುತ್ತೆ ಸಿಗಬೇಕಾದ್ರೆ, ಇವಾಗ ಇಷ್ಟು ಬೇಗ ಅವ್ರು ಸಿಗಲ್ಲ ಅಂತೇಳಿ ಅವರು ಸಾಕಷ್ಟು ಸಲ ಹೇಳಿದ್ರು. ಇಲ್ಲ ಕರೆಸಲೇಬೇಕು ಅಂತ ನಾನು ಹಠ ಊರಿದೆ. ಆದ್ರೆ ಅವತ್ತು ಮುಂಜಾನೆ ನಾನು ನನ್ನ ತೋಟ ನೇರವಾಗಿ ಮತಾಬ್ ಸಾಹಿಬ್ ದರ್ಗಾದ ನೇರ ಇರೋದ್ರಿಂದ ನಾನು ಜಳಕ ಮಾಡಿ, ದೇವರೇ ನೀನು ಏನಾದರೂ ಜೀವಂತವಾಗಿ ಇದ್ದರೆ ನಮ್ಮೂರಿನಲ್ಲಿ ನೀನು ಮೈಲಾರಿಯವ್ರನ್ನ ಕರೆಸಲೇಬೇಕು, ನಮ್ಮೂರಿನ ಜನರಿಗೆ ಅವರ ಕಲಾ ಒಂದು ರಸಮಂಜರಿ ಕೊಟ್ಟು ಆ ಶೋಭೆ ತರಿಸ್ಬೇಕು ಅಂಥೇಳಿ ನಾನು ಕೈ ಮುಗಿದೆ. ಆದ್ರೆ ಹ್ಞೂ ಅಂದ್ರೆ ಕರೆ ಅವತ್ತು ಸಾಯಂಕಾಲ ನಾನು ಫೋನ್ ಮಾಡಿದೆ, ಆಯ್ತು ರೀ ಬರ್ತಾರಂತಂದರು.
20ನೇ ತಾರೀಕಿಗೆ ಬುಕ್ ಮಾಡಿದೆವು. ಇಲ್ಲಿವರೆಗಾದರೂ ಒಂದು ವಿಡಿಯೋ ಬಿಡಲಿಲ್ಲ ಅವರು. ದಿನ ಪ್ರತಿನಿತ್ಯ ಫೋನ್ ಮಾಡವು, ನಮ್ಮ ಕಾರ್ಯಕ್ರಮಕ್ಕೆ ಬರ್ತೀರಲ್ಲ ವಿಡಿಯೋ ಬಿಡ್ರಿ ಅಂತ. ನಾನು ಅವರು ಹ್ಞೂ 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 ಅನ್ಕೋತ ಇದ್ರು, ಕರೆ ಅವ್ರು ವಿಡಿಯೋ ಬಿಡಲಿಲ್ಲ. ದಯವಿಟ್ಟು ಮತಾಬ್ ಸೈದ್ ಹೆಂಗೆ ಪವಾಡ ಮಾಡ್ಯಾನಂತಂದ್ರೆ ಇವತ್ತಿನವರೆಗೆ ಅವ್ರು ಬರ್ತಾರಂತ ಯಾರ ತಲೆ ಒಳಗೂ ಇದ್ದಿಲ್ಲ. ಬರೀ ಹೇಳಿಕೆ ಮಾತಿತ್ತು ಬರ್ತಾರಂತ, ಅವರಾಗೆ ಒಂದು ಮಾತನ್ನು ಎಲ್ಲಿ ಬಿಟ್ಟು ಅಂತ ಹೇಳಿದಿಲ್ಲ. ಆದರೆ ಎಲ್ಲೋ ಒಂದು ಕಾರ್ಯಕ್ರಮ ಬಿಟ್ಟು ನಮ್ಮೂರಿಗೆ ಬಂದಾರಂದ್ರೆ ಇದು ನಮ್ಮ ಸೌಭಾಗ್ಯ. ಸಾಕ್ಷಾತ್ ನಮ್ಮ ಹಳ್ಳ ಸಾಹೇಬ್ ಇನ್ನೂ ಜೀವಂತ ಅದಾನಂತ ಹೇಳೋಕೆ ನಾನು ಒಪ್ಕೊಳ್ಬೇಕಾಗುತ್ತೆ ಈ ಸಂದರ್ಭದಲ್ಲಿ. ಮೈಲಾರಿಯವರು ಎಷ್ಟೊಂದು ಒಳ್ಳೆಯವರು, ಎಷ್ಟೊಂದು ಜನಪ್ರೀತಿಯನ್ನು ರಂಜಿಸ್ತಾರ. ಎಷ್ಟೋ ವಿಚಾರಗಳದಾಗ ನಾವು ಮೂಡ ಆಪ್ನಲ್ಲಿ ಇರ್ತೇವೆ, ಏನೋ ಒಂದು ವಿಚಾರದಾಗ ಇರ್ತೇವೆ. ಅವರು ಎಷ್ಟು ಶ್ರಮದಿಂದ ಬಂದು ನಮ್ಮನ್ನು ಖುಷಿಪಡಿಸಿ ಮತ್ತೆ ನಮ್ಮ ಸಂಸಾರ ಜೀವನವನ್ನು ಮಾಡ್ಲಿಕ್ಕೆ ಎಷ್ಟು ಸರಳ ಕೊಡ್ತಾರಂತ ನಾ ಎಷ್ಟು ಹೊಗಳಿದ್ರು ಕಡಿಮೆ ಆಯ್ತಾ. ಅದಕ್ಕೆ ನಮ್ಮ ಕಮಿಟಿ ಪರವಾಗಿ ನನ್ನ ಆತ್ಮೀಯ ಸೋದರ ಮಾವ ಸಂತೋಷ್ ವಾಲಿಕಾರ ಹಾಗೂ ಟ್ರೈನಿಂಗ್ ಮೈಲಾರಿ ಅವರಿಗೆ ಒಂದು ಕಿರು ಸನ್ಮಾನ ಇಟ್ಕೊಂಡೇವಿ. ತಾವೆಲ್ಲರೂ ಜೋರಾದ ಚಪ್ಪಾಳೆ ಮುಖಾಂತರ ಸಲ್ಲಿಸಬೇಕು. ನಿಮ್ಮ ಚಪ್ಪಾಳೆ ಮತಾಬ್ ಸಾಹೇಬ್ ಕೇಳಿಸ್ಬೇಕು. ಇದು ಸಾಕ್ಷಾತ್ ಆದಂಥ ಪವಾಡ ಐತಿದು, ಸುಮ್ಮನೆ ಅಲ್ಲ. ಸನ್ಮಾನವನ್ನು ನನ್ನ ಸಹಪಾಠಿಯಾದ ಸೋಮಣ್ಣ ಹುಗ್ಗೇನವರವರು ಮೈಲಾರಿ ಅವರಿಗೆ ಸನ್ಮಾನಿಸಬೇಕು. ಅದೇ ಥರನಾಗಿ ನನ್ನ ಸೋದರ ಹೆಗಲಿಗೆ ಹೆಗಲು ಕೊಟ್ಟು ಜೀವಕ್ಕೆ ಜೀವ ಕೊಟ್ಟು ಯಾವುದೇ ಕಾರ್ಯಕ್ರಮ ಮಾಡಿದ್ರು ಯಶಸ್ವಿಯಾಗಿ ನನ್ನ ಬಲಗೈ ಬಂಟಾದ ಶ್ರಾವಣ ಬಿಜಾಪುರ ಅವರು ಕೂಡ ಈ ವೇದಿಕೆ ಅಲಂಕರಿಸಿ ನನ್ನ ಆತ್ಮೀಯ ಮಾವನವರಿಗೆ ಸನ್ಮಾನ ಮಾಡಬೇಕು. ಇದುವರೆಗೂ ಬಹಳ ಅದ್ಭುತವಾಗಿ ನಮ್ಮ ಮೈಲಾರಿಯವರ ಹೊಗಳಿಕೆಯನ್ನು ಮಾಡಿ ಕಾರ್ಯಕ್ರಮದ ಕುರಿತು ದೇವರ ಮಹಿಮೆಯನ್ನು ಹೇಳಿರುವಂತಹ ಪ್ರೀತಿಯ ಸೋದರನಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಮಾತೃದೇವೋಭವ ಪಿತೃದೇವೋಭವ ಅತಿಥಿ ದೇವೋಭವ ಎನ್ನುವ ಹಾಗೆ ಇವತ್ತು ಅತಿಥಿಯಾಗಿ ನಮ್ಮ ಕಲಾವಿದರನ್ನ ಬರಮಾಡಿಕೊಂಡು ಹಾಗೇನೆ ರಂಗಭೂಮಿಯಲ್ಲಿನೇ ಒಂದು ಆರ್ಕೆಸ್ಟ್ರಾ ವೇದಿಕೆಯನ್ನು ನಿರ್ಮಾಣ ಮಾಡಿ ಗೌರವದ ಸನ್ಮಾನವನ್ನು ನಮ್ಮ ಜಾನಪದ ಲೋಕದ ಜೋಡಿ ಹುಲಿಗಳಂತೆ ಇರುವಂತ ನಮ್ಮ ಸಂತೋಷ್ ವಾಲಿಕಾರ್ ಮಸಳಿಯವರಿಗೂ ಹಾಗೇನೆ ನಮ್ಮ ಟ್ರೆಂಡಿಂಗ್ ಸ್ಟಾರ್ ಮ್ಯೂಸಿಕ್ ಮೈಲಾರಿ ಮುತ್ತಿನ ಅಳಿಯನಿಗೂ ಕೂಡ ಒಂದು ಗೌರವದ ಸನ್ಮಾನ ಸಮಾರೋಪವನ್ನ ಈ ಭವ್ಯವಾದ ವೇದಿಕೆ ಮೇಲೆ ನೆರವೇರಿಸಿರುವಂತ ನಮ್ಮ ಮೊಸಳ್ಗಿ ಗ್ರಾಮದ ಎಲ್ಲ ಗುರು ಹಿರಿಯರಿಗೆ ನಮ್ಮ ತಂಡದ ಪರವಾಗಿ ಜೋರಾದ ಚಪ್ಪಾಳೆ ಮುಖಾಂತರ ತಾವೆಲ್ಲರೂ ಸಹಕರಿಸಬೇಕು. ಇದು ಮೈಲಾರಿ ಅವರ ಒಂದು ತಾವು ಕೊಡ್ತಕ್ಕಂಥ ಉಡುಗೊರೆ. ಥ್ಯಾಂಕ್ ಯು. ನಿಜವಾಗಿನ ನಮ್ಮ ಮುಳಸವಳ್ಗೆ ಗ್ರಾಮದ ಎಲ್ಲ ಕಮಿಟಿಯವರಿಗೂ ಹಿರಿಯರಿಗೂ ಊರಿನ ಎಲ್ಲ ಸಹೋದರ ಸಹೋದರಿಯರಿಗೂ ಕಲಾವಿದರ ಪರವಾಗಿ ನಾವು ಯಾವತ್ತೂ ಚಿರಋಣಿ ಆಗಿರ್ತೀವಿ. ನಿಜವಾಗಿ ಹಲವಾರು ಕಾರ್ಯಕ್ರಮಗಳಿಗೆ ಆಲ್ರೆಡಿ ತಮಗೆ ಗೊತ್ತಿರುವಂಗ ಪ್ರತಿನಿತ್ಯ ಕಾರ್ಯಕ್ರಮನ ಏನೋ ಅಜ್ಜನ ಆಶೀರ್ವಾದ ಇವತ್ತು ಬೇರೆ ಊರ ಕಾರ್ಯಕ್ರಮ ಇತ್ತು, ಅನಿವಾರ್ಯ ಅದನ್ನು ಕ್ಯಾನ್ಸಲ್ ಮಾಡಿಕೊಂಡು ಈ ಕಡೆ ಬಂದೆ. ನಾನು ಕೂಡ ಪ್ರತಿನಿತ್ಯ ಬಿಜಿ ಶೆಡ್ಯೂಲ್ ಒಳಗದೇನಿ ರೀ. ಯಾಕಂದ್ರೆ ತಮಗೆ ಗೊತ್ತಿರೋ ವಿಷಯದಾಗೆ ಬರ್ತಕ್ಕಂಥ 13ನೇ ತಾರೀಕು ನಿಮ್ಮೆಲ್ಲರ ಆಶೀರ್ವಾದದಿಂದ ನನ್ನ ತಂದೆ ಕಂಡಂಥ ಕನಸು, ನಾನು ನಮ್ಮ ಮನೆ ಕಟ್ಟಬೇಕು ಅನ್ನುವಂಥ ನಮ್ಮಪ್ಪ ಭಾಳ ಕನಸು ಕಂಡಿದ್ರು. ಬಟ್ ಇವತ್ತು ಅವರಿಲ್ಲ. ಅವ್ರ ಕನಸನ್ನು ಇವತ್ತು ಬರ್ತಕ್ಕಂಥ 13ನೇ ತಾರೀಕು ನಮ್ಮ ಮನೆಯ ಗೃಹ ಪ್ರವೇಶದ ಒಂದು ಕೆಲಸಗಳಲ್ಲಿ ಭಾಳ ಬ್ಯುಸಿ ಇದ್ದರೂ ಕೂಡ ಇವತ್ತು ಮುಳಸವಳ್ಗೆ ಗ್ರಾಮಕ್ಕೆ ಭಾಳ ಪ್ರೀತಿಯಿಂದ ಬರಮಾಡಿಕೊಂಡಿರೋಣ. ನಿಮ್ಮ ಪ್ರೀತಿಗೆ ನಾನು ಯಾವತ್ತೂ ಚಿರಋಣಿ ಆಗಿರ್ತೀನಿ. ತಾವೆಲ್ಲರೂ ಕೂಡ ಈ ಬಡ ಕಲಾವಿದನ ಮನೆಗೆ ಬಂದು ತಮ್ಮೆಲ್ಲರೂ ಒಂದು ಪ್ರೀತಿ ಪಾತ್ರರಾಗಿ ನಮ್ಮ ಮನೆಗೆ ಬರಬೇಕು. ಗೃಹ ಪ್ರವೇಶಕ್ಕೆ ತಾವೆಲ್ಲರೂ ಕೂಡ ಬರ್ಬೇಕಂತ ಕೈ ಮುಗಿದು ಕೇಳ್ಕೊಳ್ತೀನಿ ಅಣ್ಣ. ತಾವೆಲ್ಲರೂ ಕೂಡ ಕುಟುಂಬ ಸಮೇತ ಭಾಳ ದೂರ ಇಲ್ಲರಿ, ಇಲ್ಲಿಂದ 200-300 ಕಿಲೋಮೀಟ್ರ್ ಐತಿ. ಎದ್ರಾಗ ಹೋಗ್ಬೇಡ್ರಿ, ಡೈರೆಕ್ಟ್ ಕುಷ್ಟಗಿ ಬರ್ರಿ. ಕುಷ್ಟಗಿಯಿಂದ ಕುಡ್ಗುಂಟೆ ಅಂತ ಯಾರು ಕೇಳಿದ್ರು ಹೇಳ್ತಾರೆ. ಯಾಕಂದ್ರೆ ನಮ್ಮ ಊರ ಹೆಸರು ಇವತ್ತು ಎಲ್ಲ ಕಡೆ ಬರ್ಬೇಕಂದ್ರೆ ಅದು ತಾವೆಲ್ಲರೂ ಕೊಟ್ಟಿರ್ತಕ್ಕಂಥ ನನಗೆ ಭಿಕ್ಷೆ ಅಂತ ನಾವು ಭಾಳ ಹೆಮ್ಮೆಯಿಂದ ಹೇಳ್ಕೊತೀನಿ ಅಣ್ಣ. ನಿಮ್ಮೆಲ್ಲರ ಪ್ರೀತಿಗೆ ನಾ ಚಿರಋಣಿ. ಥ್ಯಾಂಕ್ ಯು ಸೋ ಮಚ್. ಯಾರ್ಯಾರು ಬರ್ತೀರಣ್ಣ ಎಲ್ಲರೂ ಬಂದು ಪ್ರೀತಿಯಿಂದ ಬಂದು ಮಾವ ನೀ ಬಂದ್ರೆ ಹಂಗೆ ಹೋಗ್ಬೇಡಿ, ನೀ ಖರ್ಚು ಮಾಡಿ ಮನೆ ಕಟ್ಟಿನಿ ಸರಳ ಆಯರ್ ಬರಿಸಿ ಹೋಗಿನಿ. ಸಿಕ್ಕಾಪಟ್ಟಿ ಬಂಗಾರ ರೆಡಿ ಮಾಡಿಟ್ಟೀನಿ, ಮಗಳು ರೆಡಿ ಮಾಡಿಟ್ಟೀನಿ, ಈಗಾಗಲೇ ಕೊಟ್ಟೀನಿ. ಓಕೆ, ಕೊಟ್ಟಿದ್ದೆಲ್ಲ ಬಿಟ್ಟು ಅಯ್ಯಪ್ಪ. ನಿಜವಾಗ್ಲೂ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡ್ಬೇಕಾದ್ರೆ ಕಮಿಟಿಯವರು ಭಾಳ ಒಂದು ಕಷ್ಟಪಟ್ರೆ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಇವ್ರು ನನಗೆ ವಿಡಿಯೋ ಬಿಡ್ರಿ ಅಂದ್ರೆ ನಾವು ಅವ್ರಿಗೆ ಫೋನ್ ಹಚ್ಚೋರು
ಯಾಕಂದ್ರೆ ಪಾಪ ಅವ್ರ ಮನಿ ಶಾಂತಿ ಒಂದು ಕಾರ್ಯಕ್ರಮ ಇರೋದ್ರಿಂದ ಪಾಪ ಅಣ್ಣ ಬಿಜಿ ಆಗಿದ್ರು. ಇನ್ನೊಂದು ಬೇರೆ ತೊಂದರೆ ಒಂದೊಳಗಿತ್ತು. ಹೌದು. ಆದ್ರೆ ನಮ್ಮ ಎಲ್ಲ ಕಮಿಟಿಯವ್ರಿಗೆ ಒಂದು ಮಾತು ಕೊಟ್ಟೆ, ಇಲ್ಲ ಹೇಳಿನಿ ಬರ್ತಾರಂದಾರ್ರಿ, ಒಟ್ಟ ತಲೆ ಕೆಡಿಸ್ಬಿಡ್ರಿ, ವಿಡಿಯೋ ಬೇಡ, ನಿಮ್ಮ ಊರಿಗೆ ನೇರವಾಗಿ ನೋಡುವಂಗ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದ್ರೆ ಅವರು ಕೂಡ ನಮ್ಮ ಆ ಒಂದು ಮಾತಿಗೆ ಬೆಲೆ ಕೊಟ್ಟು ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ರೆ ಮತ್ತೊಮ್ಮೆ ಕಮಿಟಿಯವರಿಗೆ ಒಂದು ಜೋರದ ಚಪ್ಪಾಳೆ. ನಿಜವಾಗ್ಲೂ ಇಂಥ ಕಾರ್ಯಕ್ರಮ ಆಗಬೇಕು. ಯಾಕಂದ್ರೆ ಉತ್ತರ ಕರ್ನಾಟಕದಲ್ಲೇ ಹಿಂದೂ ಮುಸ್ಲಿಂ ಭಾವೈಕ್ಯತ ನಿಜವಾದ ದೇವರು ಜಾತ್ರೆ ಯಾವ್ದಾದ್ರು ಇದ್ರೆ ಇದು ಹಳ್ಳ ಸಾಬ್ ದೇವ್ರು ಅಂತ ಹೇಳ್ತಾ ಅದು ನಮ್ಮ ಮೊಸಳಿಗೆ ಜಾತ್ರೆ ಅಂತ ಹೆಮ್ಮೆಯಿಂದ ಹೇಳ್ಕೊಂತೀವಿ ನಾವು, ಹೆಮ್ಮೆಯಿಂದ ಇಡೀ ಊರವರಿಲ್ಲ. ಹೌದು. ಹಾಗೇನೆ ನಿಮ್ಮಲ್ಲಿ ಒಳ್ಳೆ ಒಳ್ಳೆ ಅಧಿಕಾರಿಗಳಾಗ್ಲಿ, ನಿಮ್ಮಲ್ಲಿ ಒಳ್ಳೆಯ ಒಂದು ಹಿರಿತನ ಬರಲಿ, ನಿಮ್ಮೂರಿಗೆ ಸುಖ ಶಾಂತಿ ನೆಮ್ಮಸ್ಲಿ ಅಂತ ಈ ಒಂದು ಹಾರಿಕೆ ಮುಖಾಂತರ ಮತ್ತೆ ಒಂದು ಕಾರ್ಯಕ್ರಮಕ್ಕೆ ಆಗ್ತಾ ಇದ್ದೇವೆ. ಕೇಳಿ ಹಾಗೆ ಆನಂದಿಸಿ. ಓಕೆ, ಸ್ವಲ್ಪ ಕಾರ್ಯಕ್ರಮದಲ್ಲಿ ಬದಲಾವಣೆ ಮಾಡುವಂತ ಈಗೊಂದು ಡಾನ್ಸ್ ನೋಡೋಣ, ಎಷ್ಟು ನೋಡೋಣ. ಹಾ ಡಾನ್ಸ್ ಅಂದ್ರೆ ಮಗ ಹುರುಪ್. ಹಾ ಅಕ್ಕ ಡಾನ್ಸ್ ಹಾಕು. ಓಕೆ ರೆಡಿ ಹುಡುಗರ್ಯ. ಹಾ ಅಣ್ಣ ಹೆಸರು ಹೇಳ್ರಿ. ಜಗದೀಶ್ ರೀ. ಜಗದೀಶ್ ಹರ್ನಾಳ್ ಅನ್ನುವಂತ 2 ವರ್ಷದ ಬಾಲಕ ಕಾಣಿಯಾಗಿದ್ದಾನೆ. ಸಿಕ್ಕವ್ರು ಸಿಕ್ಕಿದ್ನಪ್ಪ ಅಂದ್ರೆ ಆರಾಮ ತೊಟ್ಲಾಗ ಒಯ್ದು ಹಾಕಿ ಜೋಗಳ ಹಾಡಿಬಿಡ್ರಿ, ಯಾರಿಗೆ ಮಕ್ಕಳಾಗಿಲ್ಲ ಅವ್ರು ತೊಗೊಂಡೋಗಿ. ಜಗದೀಶ್ ಹರ್ನಾಳ್ ಅನ್ನುವಂತ ಒಂದು ಮುದ್ದು ಮಗು ಕಳ್ಕೊಂಡನ. ಯಾರ ಕಡೆ ಸಿಕ್ಕಿದ್ರ ಅಥವಾ ಇಲ್ಲೇ ಮಕ್ಕೊಂಡಿದ್ರ ದಯವಿಟ್ಟು ಈ ವೇದಿಕೆ ಕಡೆ ಕರ್ಕೊಂಬರ್ರಿ, ಆ ಮಗುವನ್ನ ಅವರಿಗೆ ಅರ್ಪಿಸೋಣಂತ. ಹೆಸರು ಹೇಳ್ರಣ್ಣ, ರೊಕ್ಕ ಕೊಟ್ಟರು.